ಇನ್ನು ಮೈಸೂರಿಗೂ ತಟ್ಟಿದ ಹುಸಿ ಬಾಂಬ್ನ ಬೆದರಿಕೆ. ಮೈಸೂರಿನ ವಿವಿಧ ಭಾಗಗಳಲ್ಲಿ ಸ್ಫೋಟಿಸುವ ಬೆದರಿಕೆಯನ್ನ ಒಡ್ಡಲಾಗಿತ್ತು. ಪೊಲೀಸ್ ಕಮಿಷನರ್ ಕಚೇರಿಗೆ ಮೇಲ್ ಕಳಿಸುವ ಮೂಲಕವಾಗಿ ಈ ಬೆದರಿಕೆ ಸಂದೇಶ. ಈ ಹಿನ್ನೆಲೆ ನಜರ್ಬಾದ್ ಠಾಣೆಯಲ್ಲಿ ಎಫ್ಐಆರ್ ಸಹ ದಾಖಲಾಗಿದೆ. ಮೇಲ್ ಯಾವ ಹೆಸರಿನಿಂದ ಬಂದಿದೆ ಅನ್ನೋದರ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ಮೈಸೂರಿಗೂ ಕೂಡ ಹುಸಿ ಬಾಂಬ್ ಬೆದರಿಕೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೇವಲ ಚಾಮರಾಜನಗರ, ರಾಯಚೂರು ಮಾತ್ರ ಅಲ್ಲ, ಮೈಸೂರಿನಲ್ಲೂ ಕೂಡ ಇದೇ ರೀತಿಯಾಗಿ ಹುಸಿ ಬಾಂಬ್ನ ಬೆದರಿಕೆಯ ಮೇಲನ್ನು ಹಾಕಲಾಗಿದೆ. ಈ ಕೂಡಲೇ ಸ್ಫೋಟಿಸ್ತೀವಿ, ಎಲ್ಲರೂ ಕೂಡ ಜಾಗ ಖಾಲಿ ಮಾಡಿ ಅನ್ನುವಂತಹ ಸಂದೇಶ ಅದರಲ್ಲಿ ಇತ್ತು ಅನ್ನೋದು ಗೊತ್ತಾಗಿತ್ತು. ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಮೇಲ್ ಯಾರು ಮಾಡಿದ್ರು ಅನ್ನೋದರ ಬಗ್ಗೆ ತಪಾಸಣೆ ನಡೆಯುತ್ತೆ. ಮಗದೊಂದು ಕಡೆಯಲ್ಲಿ ಅದರ ಪರಿಶೀಲನೆಯನ್ನು ಕೂಡ ಮಾಡಿಕೊಳ್ಬೇಕು. ಅದು ಹುಸಿ ಬಾಂಬ್ ಹೌದೋ ಅಲ್ವೋ ಅದನ್ನು ಖಾತ್ರಿ ಪಡಿಸ್ಕೊಳ್ಬೇಕು. ಹಾಗಾಗಿ ಪರಿಶೀಲನಾ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಹಲವಾರು ಕಡೆಗಳಲ್ಲಿ ಈ ರೀತಿಯಾಗಿ ಬೆದರಿಕೆಯ ಸಂದೇಶಗಳು ಬರ್ತಾ ಇದೆ ಅನ್ನೋದು ಕಾಣಿಸ್ತಾ ಇದೆ. ಇದರ ಇಂಟೆನ್ಷನ್ ಏನು, ಯಾತಕ್ಕಾಗಿ ಕಳಿಸ್ತಾ ಇರಬಹುದು? ಕೇವಲ ಕೂತ್ಕೊಂಡು ಮಾಡ್ಲಿಕ್ಕೆ ಕೆಲಸ ಇಲ್ಲದೆ ಕುಚೇಷ್ಟೆಗಾಗಿ ಈ ರೀತಿಯ ಹುಸಿ ಬಾಂಬ್ ಬೆದರಿಕೆಯನ್ನು ಹಾಕಲಾಗ್ತಾ ಇದೆಯೋ ಅಥವಾ ನಿಜಕ್ಕೂ ಅಂತಹದ್ದೇನಾದರೂ ಪ್ರಯತ್ನಗಳು ನಡೀತಾ ಇದೆಯೋ ಅನ್ನೋದರ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಮೈಸೂರಿನ ವಿವಿಧ ಭಾಗದಲ್ಲೂ ಕೂಡ ಈಗ ಸ್ಫೋಟದ ಬೆದರಿಕೆಯ ಹಿನ್ನೆಲೆಯಲ್ಲಿ ಜನ ಸಹಜವಾಗಿ ಗಾಬರಿಗೊಂಡಿದ್ದಾರೆ. ಎಲ್ಲಿ ಏನಾಗುತ್ತೋ ಅನ್ನುವಂಥ ಆತಂಕ. ಹಾಗಾಗಿ ಸಾರ್ವಜನಿಕರು ಹೆದರುವ ಅವಶ್ಯಕತೆ ಇಲ್ಲ ಅಂತ ಪೊಲೀಸ್ ಇಲಾಖೆ ಹೇಳಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜಿಂದ. ಕೆಪಿ ನಾಗರಾಜ, ಈ ಬೆದರಿಕೆಯ ಮೇಲ್ ಎಷ್ಟೊತ್ತಿಗೆ ಬಂತು? ಈಗ ಅದರ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗಿದ್ದಾರೆ? ದಿವ್ಯಾ, ಮೈಸೂರು ನಗರ ಪೊಲೀಸ್ ಆಯುಕ್ತರ ಅಫಿಷಿಯಲ್ ಆದಂತಹ ಮೇಲ್ಗೆ ಈ ಒಂದು ಮೇಲ್ ಬಂದಿರುವಂತದ್ದು. ಮೈಸೂರಿನ ಪ್ರಮುಖವಾದಂತಹ ಸ್ಥಳಗಳಿಗೆ ಸ್ಫೋಟಿಸ್ತೇವೆ ಅನ್ನುವಂತಹ ಬರಹದ ಒಂದು ಮೇಲ್ ಇದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಕೇಸನ್ನು ಕೂಡ ದಾಖಲಾಗಿದೆ. ಏನು, ಕಾಶ್ಮೀರದಲ್ಲಿ ಅಟ್ಯಾಕ್ ಆದ ನಂತರದಲ್ಲೇ ಮೈಸೂರಿನಲ್ಲಿ ಬಂದೋಬಸ್ತನ್ನು ಕೂಡ ಹೆಚ್ಚು ಮಾಡಲಾಗಿತ್ತು. ಯಾಕೆಂದ್ರೆ ರಾಜ್ಯಾದ್ಯಂತದ ವಿವಿಧ ಪ್ರವಾಸಿ ಸ್ಥಳಗಳಲ್ಲೂ ಕೂಡ ಬಂದೋಬಸ್ತನ್ನ ಹೆಚ್ಚು ಮಾಡಿರುವಂತದ್ದು. ಅದೇ ರೀತಿಯಾಗಿ ಮೈಸೂರಲ್ಲೂ ಕೂಡ ಹೆಚ್ಚು ಮಾಡಿತ್ತು. ಈಗ ಅದೇ ರೀತಿಯಾದ ಪ್ರಕ್ರಿಯೆ ಕೂಡ ಮುಂದುವರೆದಿದೆ. ಒಂದು ರೀತಿಯಾದಂತಹ ಅಲರ್ಟ್ ಆದಂತಹ ಪರಿಸ್ಥಿತಿಯಾದಂತಹ ನಿರ್ಮಾಣ. ಯಾಕಂದ್ರೆ ಸಹಜವಾಗಿಯೇ ಮೈಸೂರು ಹೇಳಿ ಕೇಳಿ ಅತಿ ಹೆಚ್ಚಿನ ಪ್ರವಾಸಿಗರು ಬರುವಂತಹ ಸ್ಥಳ. ಈ ಹಿನ್ನೆಲೆಯಲ್ಲಿ ಇದನ್ನ ನೆಗ್ಲೆಕ್ಟ್ ಮಾಡದಲೇನೆ ಇದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ಮೈಸೂರು ನಗರ ಪೊಲೀಸ್ ಆಯುಕ್ತರು ತೆಗೆದುಕೊಂಡಿದ್ದಾರೆ. ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ. ನಜರ್ಬಾದ್ ಠಾಣೆಯಲ್ಲಿ ಸದ್ಯ ಈ ಪ್ರಕರಣ ಸಂಬಂಧ ಎಫ್ಐಆರ್ ನ ದಾಖಲು ಮಾಡಿಕೊಂಡಿದ್ದಾರೆ. ಹಲವಾರು ಕಡೆಗಳಲ್ಲಿ ಈ ರೀತಿಯ ಹುಸಿ ಬಾಂಬ್ ಬೆದರಿಕೆ ಬಂದಿರೋದರ ಹಿನ್ನೆಲೆಯಲ್ಲಿ ಅದರ ಹಿನ್ನೆಲೆ ಏನು, ಯಾವ ಕಾರಣಕ್ಕಾಗಿ ಈ ರೀತಿಯ ಸಂದೇಶವನ್ನ ಸಾರಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ತಪಾಸಣೆ ನಡೀತಾ ಇದೆ.